ಮಾನ್ಯ ಸಭಾಪತಿಗಳೇ, ಪ್ರಶ್ನೆ ಕೇಳೋಕ್ಕೆ ಮುಂಚೆ ಇವತ್ತು ಕಡ್ಡಾಯವಾಗಿ ಹಾಜರಿರಬೇಕಾದಂಥ ಸಚಿವರು 7 ಜನ, ಪ್ರಶ್ನೋತ್ತರಕ್ಕೆ 6 ಜನ, ಇರೋದು 2. ರವಿಯವರೇ, ನಾನು ಕೇಳಿ ಸಭಾನಾಯಕರೇ ಒಂದು ಹೇಳ್ತೀನಿ ನಿಮಗೆ. ನೀವೇನು ಹೇಳ್ತೀರಿ? ಬರ್ತಾರು, ದಾರ್ಯಾಗದಾರು, ಅವ್ರು PS ಮೆಸೇಜ್ ಕಳ್ಸಾನು, ಹಿಂಗಾದ್ರೆ ಹೆಂಗೆ ಹೇಳಿ ನೋಡೋಣ. ಸಚಿವರು ಇರಬೇಕಲ್ಲ, ಏನು ಕೆಲಸ ಹೇಳಿ ಬೆಳಗಾವದಾಗ ಬೇರೆ ಕೆಲಸ ಎಲ್ಲರೂ ಅಟೆಂಡ್ ಮಾಡ್ತಾರೆ. ಹೌದ್ರಿ, ಹಂಗಾರೆ ಅಡ್ಜಸ್ಟ್ ಮಾಡಲಿ 10 ನಿಮಿಷ. ಬೇಡ ಸರ್, 10 ನಿಮಿಷ ಅಡ್ಜಸ್ಟ್ ಮಾಡ್ತೀನಿ ಸರ್. ಕ್ವಶನ್ಸ್ ಹೌದು, ನೀವು ತಿರ್ಗಿ ಹೇಳಿಸ್ಕೊಳ್ಳೋದು ನನ್ನ ಕಡೆ ನಾನು ಸರಿ ಅನ್ಸಂಗಿಲ್ಲ. ಹೇಳ್ತೀವಿ ಸರ್. ಸಚಿವರಾದವ್ರು ಜವಾಬ್ದಾರಿ ಇರಬೇಕು. ಮಾಡೋಣ ಸರ್. ಸಚಿವರು ಸದನದಾಗ ಏನು ಮೆಂಬರ್ಗಳು ಏನು ಮಾಡ್ತಾರೆ ಈಗ ನೋಡಿ. ಗೋರ್ಕಲ್ಲ ಮೇಲೆ ಮಳೆ ಒಯ್ದಂತೆ ಸರ್ವಜ್ಞ ಅಂತ ಅನ್ಕೊಂಡ್ಬಿಡ್ಬೋದು ನೀವು. ಸಭಾಪತಿಗಳು ಪೀಠದಿಂದ ಕೊಟ್ಟಿದ್ದಕ್ಕೂ ಕೂಡ ಗೋರ್ಕಲ್ಲ ಮೇಲೆ ಮಳೆ ಒಯ್ದಂತೆ ಎಲ್ಲರೂ ಅಟೆಂಡ್ ಮಾಡ್ತಾರೆ ಸರ್. 10 ಮಿನಿಟ್ಸ್ ಎಲ್ಲ ಬರ್ತದೆ. 10 ಮಿನಿಟ್ಸ್ ಯಾಕೆ ಬರ್ಬೇಕ್ರಿ? 10:15 10ಕ್ಕಿದ್ದು 10:15 ಮಾಡೀನಿ. ನೀವು ನೋಡಿ ಸಭಾನಾಯಕರು, ನನಗೆ ಸರಿ ಅನ್ಸಂಗಿಲ್ಲ, ಇದು ಹೇಳ್ಬಿಡ್ತೀನಿ. ರವಿ ಕೇಳ್ರಿ. ಮಾನ್ಯ ಸಭಾಪತಿಗಳೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1358 ಸನ್ಮಾನ್ಯ ಗೃಹ ಸಚಿವರಿಗೆ ಕೇಳಬಯಸ್ತೇನೆ. ಗೃಹ ಸಚಿವರು. ಮಾನ್ಯ ಸಭಾಪತಿಗಳೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಉತ್ತರ ಕೊಟ್ಟಿದ್ದಾರೆ. ನಾನು ಕೇಳಿದ ಪ್ರಶ್ನೆ, ಕಳೆದ 2.5 ವರ್ಷದಿಂದ ಪೊಲೀಸರು ಎಷ್ಟು ಸ್ವಯಂ ಪ್ರೇರಿತ ದೂರುಗಳನ್ನು ದಾಖಲಿಸಿದ್ದಾರೆ ಅಂತ ಕೇಳಿದ್ದೆ. ಅವರು ಕೊಟ್ಟಿದ್ದಾರೆ 2023ರಲ್ಲಿ 20,435, 2024ರಲ್ಲಿ 1,952, 2025ರಲ್ಲಿ 21,712 ಇಷ್ಟು ದೂರುಗಳನ್ನು ದಾಖಲಿಸಿದ್ದೀವಿ ಅಂತ ಅವರು ಕೊಟ್ಟಿದ್ದಾರೆ. ಆದರೆ ನಾನು ಮುಂದುವರೆದು ತನಿಖೆ ಪ್ರಗತಿಯಲ್ಲಿರುವ ಮತ್ತು ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಕೆ ಆಗಿರುವಂಥ ಸಂಖ್ಯೆ ಬಗ್ಗೆ ಕೇಳಿದ್ದೆ. ಆದರೆ ನೀವು ಕೊಟ್ಟಿರುವ ಅಂಕಿಅಂಶ ಒಂದಕ್ಕೊಂದು ತಾಳಿ ಆಗ್ತಿಲ್ಲ. ಅಂದರೆ ಎಷ್ಟು ಚಾರ್ಜ್ ಶೀಟ್ ಸಲ್ಲಿಸಿದೆ ಅನ್ನೋದು ಮತ್ತು ಎಷ್ಟು ಕೈ ಬಿಟ್ಟಿದೆ ಅನ್ನೋದು, ಎಷ್ಟು ಪ್ರಕರಣ ಹಿಂದಕ್ಕೆ ಪಡೆದಿದ್ದೀರಿ ಅನ್ನೋದು, ಅದು ಒಂದಕ್ಕೊಂದು ಲೆಕ್ಕ ತಪ್ಪಿದೆ. ಆ ಲೆಕ್ಕ ನೀವು ಹೇಳಿರುವ ಆರಂಭಿಕ ಲೆಕ್ಕಕ್ಕೂ ಆಮೇಲೆ ಕೊಟ್ಟಿರೋ ಲೆಕ್ಕಕ್ಕೂ ವ್ಯತ್ಯಾಸ ಇದೆ. ರವಿ, ಶಾರ್ಟ್ ಆಗಿ ಕೇಳಬೇಕು, ಮುಂದಿನವ್ರಿಗೆ ನೀವು ತೊಂದರೆ ಕೊಡ್ತೀವಿ. ಮಣ್ಣು 20 ನಿಮಿಷ ಮಾಡಿ ಒಂದು ಕ್ವಶನ್. ಅಲ್ಲ ಈಗ ಲೆಕ್ಕನೇ ತಪ್ಪಿದ್ರೆ ಅಲ್ಲ, ಪ್ರಶ್ನೆ ಕೇಳಿ, ಪ್ರಶ್ನೋತ್ತರ ಇದು. ನೀವು ಭಾಷಣ ಮಾಡಿ ಪ್ರಶ್ನೆ ಕೇಳಿ, ನೀವು ಉತ್ತರ ಕೇಳಿ. ಅಲ್ಲ, ಅವ್ರು ಕೊಟ್ಟರೆ ಉತ್ತರದಲ್ಲಿ ಒಂದಕ್ಕೊಂದು ತಾಳೆ ಆಗ್ತಿಲ್ಲ. ಆರಂಭಿಕ ಉತ್ತರಕ್ಕೂ ಆಮೇಲೆ ಕೊಟ್ಟರೆ ಉತ್ತರಕ್ಕೂ ತಾಳೆ ಆಗ್ತಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.